ಬನ್ನಿರಿ ಬೇಗ ಬೇಗ ಆ, ಬೇಗ ಬೇಗ ಹೋಗ್ಬಿಟ್ಟು ಬೇಗ ಬೇಗ ಬಿಡಿಸ್ಕೊಬಿಡ್ಬೇಕು. ಅಲ್ಲೇ 24 hours ಆಯಿತು ನಾವು ಬಿಡಿಸಿ. ಇವಾಗ ಮತ್ತೆ ಬಿಡಿಸ್ಬೇಕು ನಾವು. ರೀ, ಇಲ್ಲಿ ಸೆಕ್ಯೂರಿಟಿ ಇದ್ದಾರಲ್ಲ, ಇವ್ರಿಗೊಂದು 50-100 ಕೊಟ್ಟೋಗೋಣ ಹೋಗ್ಬೇಕಾದ್ರೆ. ಪಾಪ ಇವ್ರೂ ಕೆಲಸ ಮಾಡೋದು ಕಷ್ಟ ಐತೆ, ಅದಕ್ಕೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಇವ್ರಿಗೊಂದು 50-100 ಕೊಟ್ಟೋಗೋಣ. ಏನು ಅಷ್ಟೊಂದು ದುಡ್ಡು ಸಿಗ್ತೈತೆ ಅಂದಮೇಲೆ ಕೊಟ್ಟೋಗೋಣ. ನೋಡು ಅವ್ರು ಹೇಗೆ ನೋಡ್ತಾ ಇದ್ದಾರೆ ನಮಗೆ. ನೆನ್ನೆನೂ ಬಂದಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಚೆನ್ನಾಗಿ ದುಡ್ಡು ಬಿಡಿಸ್ತಾರಪ್ಪ ಇವ್ರು ಯಾರನೋ ಅಂತೇಳಿ ನೋಡ್ತಾ ಇದ್ದಾರೆ. ಅದಕ್ಕೇ ಹೋಗ್ಬೇಕಾದ್ರೆ ಇವ್ರಿಗೊಂದು 50-100 ಕೊಟ್ಟೋಗೋಣ. ಸರಿ 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 ಆಯ್ತು ಹೇಳು. ನಡಿ, ಬೇಗ 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 ಹೋಗೋಣ. ಹೆಂಗೋ ಇಲ್ಲಿ ಚೆನ್ನಾಗೈತೆ ಈ ಕಡೆ, ಒಂಥರ ಯಾರಿಗೂ ಕಾಣಿಸಲ್ಲ. ಟೌನ್ಗಳಾಗಾದರೆ ಜಾಸ್ತಿ ಜನ, ಇಲ್ಲಿ ಹೆಂಗೂ ಜನನೇ ಇರಲ್ಲ. ಇಲ್ಲಿ ಹೆಂಗೋ ಚೆನ್ನಾಗಿ ನೋಡ್ಕೊಂಡು ಹೆಂಗೋ ಇಲ್ಲಿಗೆ ಬಂದುಬಿಟ್ವಿ ಅಲ್ವಾ. ಅಲ್ಲೆಲ್ಲ ಜನ ಇರ್ತಾರೆ, ಅದಕ್ಕೆ ಅಪ್ಪ ನಾವಿಲ್ಲಿ ಬರೋದು. ಅಣ್ಣ ಸೆಕ್ಯೂರಿಟಿ ಅಂಕಲ್, ಅಲ್ಲಿ ಜನ ಇರ್ತಾರೆ ಟೌನಲ್ಲಿ ಜಾಸ್ತಿ, ಅದಕ್ಕೆ ಈ ಕಡೆ ಬರ್ತೀವಿ ನಾವು. ಹೌದಮ್ಮ, ಆ ಕಡೆ ಯಾಕಂದರೆ ಎಲ್ಲ ಓಡಾಡ್ತಾ ಇರ್ತಾರೆ, ಜನ ಜಾಸ್ತಿ, ಅದಕ್ಕೆ ಜನ ಇರ್ತಾರೆ. ಹೋಗಿ ಒಳಗಡೆ ಹೋಗಿ. ದುಡ್ಡು ಬಿಡಿಸ್ಬೇಕಂತಂದ್ರೆ ATMನಲ್ಲಿ ಒಂಥರ ಖುಷಿ ಕಣ್ರಿ ನನಗಂತೂ. ಒಂಥರ ಖುಷಿ ಅಂದರೆ ಒಂಥರ ಖುಷಿ. ಹಂಗೆ ಮತ್ತೆ ಎಲ್ಲರಿಗೂ ಆಗೋದು. ದುಡ್ಡು ಅಂತಂದರೆ ಯಾರಿಗೆ ಆಸೆ ಇರಲ್ಲ ಹೇಳು. ನಮಗೇನು ಆಸೆ ಇರಲ್ಲ ಅಂತಾನೆ, ಆದರೆ ದುಡ್ಡು ಅಂತಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಎಲ್ಲರಿಗೂ ಆಸೆ ಇರುತ್ತೆ. ಹೋದ್ರು ಅಣ್ಣ, ಶೌರ್ಯಣ್ಣ ಒಳಕ್ಕೆ ಹೋದ್ರು ಅವರು. ಹೋಗ್ಲಿ ತಡಿಯಮ್ಮ, ಈಗ ಬಾಗಿಲು ಹಾಕೊಂಡವ್ರೆ. ಹೊರಗೆ ಹೇಳದೆ ಮಾತಾಡೋದು ಅವ್ರಿಗೇನೋ ಕೇಳಿಸಲ್ಲ. ಇವ್ರು ಸೆಕ್ಯೂರಿಟಿ ಅವ್ರಿಗೆ ಹೇಳ್ಬಿಟ್ಟು ಈ ರೀತಿ ಎಲ್ಲ ಆಗೈತೆ, ಇವರು ಅದಕ್ಕೆ 2 ದಿನದಿಂದ ಬಂದು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಇವ್ರಿಗೆ ಹೇಳ್ಬಿಡ್ತೀನಿ. ನಿಂತ್ಕೊಳ್ಳಿ, ಅವ್ರು ಹೋಗಿದ್ದಾರೆ, ಅವ್ರದ್ದು ಆದಮೇಲೆ ನೀವು ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ. ಅಲ್ಲ ಅಣ್ಣ, ಇವರು ಒಳಕ್ಕೆ ಹೋದ್ರಲ್ಲ, ನಮ್ಮ ATM ಕತ್ಕೊಂಬಂದು ಕಳ್ತನದಲ್ಲಿ ದುಡ್ಡು ಬಿಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಬಂದಿದ್ದೀವಿ. ನಾನು ATM ಕತ್ಕೊಬಂದ್ಬಿಟ್ಟು ದುಡ್ಡು ಎಲ್ಲನ ಬಿಡಿಸ್ಕೊತಾ ಇದ್ದಾರೆ. ನೋಡೋಣ ಹಿಂಗೆ ಮಾಡಿದ್ರೆ ಏನು ಮಾಡಬೇಕು. ಅದಕ್ಕೆ ನನಗೆ ಲಾಕ್ ಮಾಡ್ಸೋಕ್ಕಾಗಿರಲಿಲ್ಲ. ಲಾಕ್ ಆಗಿದೆ ಇವಾಗ ಆಲ್ರೆಡಿ ಆಲೇನೆ. ಇವಾಗ ಅವರು ATM ಎಲ್ಲ ತೊಗೊಂಬಂದಿದ್ದಾರಲ್ಲ, ಅವ್ರನ್ನ ರೆಡಿ ಹ್ಯಾಂಡಾಗಿ ಹಿಡಿಬೇಕಂತೇಳಿ ಬಂದಿದ್ದೀವಣ್ಣ ನಾವು. ಹೌದಾ? ATM ನೀವು ಕಳೆದಿದ್ದ ತಕ್ಷಣವೇ ಲಾಕ್ ಮಾಡಿಸ್ಬೇಕಾಗಿತ್ತು. ಅವಾಗ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಮೌಂಟ್ ಏನಾದರೂ ಡ್ರಾ ಮಾಡಿದಾರಾ? ಹ್ಞೂನಣ್ಣ, ನಿನ್ನೆ ಎಲ್ಲನ 1 ಲಕ್ಷ ಅಮೌಂಟು ಡ್ರಾ ಮಾಡವ್ರೆ. ಇವತ್ತು ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಇವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಹಾಗೆ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ನಿನ್ನೆ ಎಲ್ಲ ಬಂದು ಅವರು ಬಿಡಿಸಿದಾರಲ್ಲ, ಅದೆಲ್ಲ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ಆಗ್ಬೋದಾ? ಎಲ್ಲ ಮಾಡಿಕೊಡ್ತಾರೆ. ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿಸಿದರೆ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿ ನೀವು ಅಂತ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಕ್ಯಾಮ್ರಾ ಎಲ್ಲನ ಚೆಕಿಂಗ್ ಮಾಡಿಸ್ತಾರೆ. ಬ್ಯಾಂಕಲ್ಲಿ, ಇಲ್ಲೇ ಬ್ಯಾಂಕ್ ಇದೆಯಲ್ಲ ಪಕ್ಕದಲ್ಲಿ, ಎಲ್ಲ ಚೆಕಿಂಗ್ ಮಾಡ್ತಾರೆ. ಬ್ಯಾಂಕಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಬಿಟ್ಟು ಕ್ಯಾಮ್ರಾ ಎಲ್ಲನ ಏನು ಆಗಿದೆ, ಏನು ಯಾರು ತಪ್ಪು, ಯಾವ ATM-ಇಂದ ಡ್ರಾ ಆಗಿದೆ ಅಮೌಂಟು ಎಲ್ಲ ಹೇಳ್ತಾರೆ. ಕಂಪ್ಲೇಂಟ್ ಮಾಡಿ ಫಸ್ಟ್ ನೀವು. ಸರಿ ಆಯ್ತಣ್ಣ, ಒಳಗೆ ಹೋಗ್ತೀವಿ. ಅವ್ರನ್ನ ರೆಡ್ ಹ್ಯಾಂಡ್ ಆಗಿದ್ದು ATM ಇಸ್ಕೋಬೇಕು ನಾವು. ATM ಇಸ್ಕೊಂಡ್ರೆ ಸರಿ ಹೋಗುತ್ತೀವಿ. ಲಾಕ್ ಮಾಡಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ. ಆದರೂ ATM ಇಸ್ಕೋಬೇಕಣ್ಣ, ಒಳಗಡೆ ಹೋಗ್ತೀವಿ. ಗಲಾಟೆ ಎಲ್ಲ ಮಾಡೋ ಆಗಿಲ್ಲ, ಒಳಗಡೆ ಎಲ್ಲ ಗಲಾಟೆ ಮಾಡೋದು ಆ ರೀತಿ ಎಲ್ಲ ಮಾಡ್ಕೊಳ್ಳೋ ಆಗಿಲ್ಲ. ATM ಇಸ್ಕೋಬೇಕು, ಬರಬೇಕು. ಇಲ್ಲಾಂದರೆ ಅವ್ರನ್ನೇ ಕರೆಸ್ತೀವಿ ಹೊರಗಡೆ, ನೀವು ಇಸ್ಕೊಬಿಡಿ. ಸುಮ್ಮನೆ ಜಗಳ ಆಡಬೇಡಿ. ATM ಒಳಗಡೆ ಜಗಳ ಆಡೋ ಆಗಿಲ್ಲ. ಇಲ್ಲ ಅಣ್ಣ, ಜಗಳ ಏನು ಆಡಲ್ಲ. ಸುಮ್ಮನೆ ಹೋಗಿ ATM ಇಸ್ಕೊಬಿಡ್ತೀವಿ ಅಷ್ಟೇ. ಆಮೇಲೆ ಏನಿದ್ರು ಹೊರಗಡೆ ಬಂದು ಮಾತಾಡ್ತೀವಿ ನಾವು, ಒಳಗೇನು ಮಾತಾಡಲ್ಲ. ಹೊರಗಡೆ ಬಂದು ಮಾತಾಡೋದೆ. ಈಗ ನಮಗೂ ಗೊತ್ತಣ್ಣ, ಈ ರೀತಿ ಬ್ಯಾಂಕ್ ಒಳಗಡೆ, ATM ಒಳಗಡೆ, ಆಸ್ಪತ್ರೆ ಒಳಗಡೆ ಈ ರೀತಿ ಎಲ್ಲನ ಜಗಳಗಳು ಮಾಡೋ ಹಾಗಿಲ್ಲ ಅಂತೇಳಿ ನಮಗೂ ಗೊತ್ತಿದೆ. ಸುಮ್ಮನೆ ಹೋಗ್ತೀವಣ್ಣ, ನೋಡಿ ಅವ್ರ ಹತ್ರ ATM ಇಸ್ಕೊಳ್ತೀವಿ. ಸರಿ ಆಯಿತು, ಹೋಗಿ. ಜಗಳ ಮಾಡ್ಕೊಬೇಡಿ. ಒಳಗಡೆ ಹೊಡೆದಾಡೋದು ಆ ರೀತಿ ಎಲ್ಲ ಮಾಡೋ ಆಗಿಲ್ಲ. ಹೋಗಿ ಒಳಗಡೆ ಹೋಗಿ. ಮತ್ತು ಪಿನ್ ನಂಬರ್ ನೀನು ತಿಳ್ಕೊಂಡಿದ್ಯಾ ಅಂತಂದರೆ ತುಂಬ ಗ್ರೇಟು. ಎಷ್ಟು ಚೆನ್ನಾಗಿ ನೀನು ಪಿನ್ ನಂಬರ್ ಎಲ್ಲ ತಿಳ್ಕೊಂಡಿದ್ಯಾ. ಅಯ್ಯೋ, ಅವಳೊಂದು ದಿವಸ 2 ದಿವಸ ನಾನು ಕರ್ಕೊಂಡು ಹೋಗಿದ್ಲು ಜೊತೆಗೆ. ಆವಾಗ ನಾನು ನೋಡ್ಕೊಂಡಿದ್ದೆ. ಆವಾಗ ನಾನು ಕೇಳಿದ್ದೆ, ನೀವು ಏನೋ ಮಾಡ್ತಿರಲ್ಲ, ಅಲ್ಲ ನೀವು ಹಿಂಗೆ ನಂಬರನ್ನೆಲ್ಲ ನೆನ್ಪಿಟ್ಕೊತೀರ ಅಂತ. ಮೊಬೈಲಾಗಿ ಬೇರೆ ಹಾಕಿದ್ಲು. ಪಿನ್ ನಂಬರ್ ಅದನ್ನೆಲ್ಲ ನೋಡ್ಕೊಂಡಿದ್ದೆ ನಾನು. ಅಯ್ಯೋ, ನಾನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಅಂಥವೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಎಲ್ಲ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ರಿ ಇವತ್ತು ಅನುಕೂಲ ಆಯಿತು. ಇಲ್ಲಂದಿದ್ರೆ ಅನುಕೂಲ ಆಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗ್ತಾಯಿತ್ತು. ಹೆಂಗೋ ರೀ, ಯಾಕೋ ಬರ್ತಾ ಇಲ್ಲ. ಇನ್ನು 24 hours ಆಗೈತೋ ಇಲ್ವೋ? ನೆನ್ನೆ ಎಷ್ಟು ಗಂಟೆಗೆ ನಾವು ಬಿಡಿಸಿದ್ದು? 24 hours ಏನು, ಅಲ್ಲೇ ಜಾಸ್ತಿನೇ ಆಗೈತೆ. ನೋಡು, ಪಿನ್ ನಂಬರ್ ಸರಿಯಾಗಿ ಹೊಡೆದಿದೆಯೇನೋ, ಆಮೇಲೆ ಮರ್ತಿದ್ಯೇನೋ ಒಂದೇ ದಿವಸಕ್ಕೆ. ಅಯ್ಯೋ, ನೀನು 10 ನಂಬರೇ ಮೊಬೈಲ್ ನಂಬರೇ ಬರೆಯಲ್ಲ.
ಇನ್ನು 4 ನಂಬರು ಮರಿತೀವ? ಮರೆಯಲ್ಲ ಯಾವುದೇ ಕಾರಣಕ್ಕೂ. ಬಾ ನನಗೆ ಗೊತ್ತಿತ್ತು, ನಾನೆಲ್ಲ ನೆನ್ಪಿಟ್ಕೊಂತೀನಿ ಇದೇ ನಂಬರೇನೆ. ಯಾಕೋ ಬರ್ತಾ ಇಲ್ವಲ್ಲ? ಲಾಕ್ ಮಾಡಿಸಿದ್ದಾರೆ ಅಂತ ಅನ್ನಿಸ್ತೈತೆ ನನಗೇನಾನ. ATM ಲಾಕ್ ಆಗೈತೆ. ಹೌದೇನು? ಅಯ್ಯೋ ದೇವ್ರೆ, ಇದೊಳ್ಳೆ ಸರಿ ಆಯ್ತಲ್ಲ, ಲಾಕ್ ಆಗೈತೆ. ಅದೇ ಅಮೌಂಟ್ ಬಿಡಿಸ್ಕೊಂತಾರೆ ಅಂತೇಳಿ ಏನಾದರೂ ನೋಡಿದಾಳೋ ಏನೋ, ಅದಕ್ಕೇನೆ ಲಾಕ್ ಮಾಡಿಸಿರ್ಬೇಕು. ಅಲ್ಲ, ಅವಳು ಅದನ್ನು ನೋಡ್ಕೊಂಡವಳ ಏನು? ಇನ್ನು ATM ಕಳೆದೈತೆ ಹಿಂಗು ಏನು ಅಂತೇಳಿ ನೋಡ್ಕೊಂಡವಳೋ ಇಲ್ಲ? ATM ಕಳೆದೈತೆ ಅಂತ ಅವಳಿಗೇನಾದರೂ ಗೊತ್ತಾಗುತ್ತಾ? ಹಾಂ, ಅವಳಿನ ನಾ ಪರ್ಸ್ನಾಗಿರೋದು ನೋಡ್ಕೊಂಡೇ ಇಲ್ಲ ಅನಿಸುತ್ತೆ. ನೋಡ್ಕೊಂಡಿದ್ರೆ ಇದಾಗಳು, ನೋಡ್ಕೊಂಡಿಲ್ಲ ಅವಳು. ಯಾಕೋ ಬರ್ತಾ ಇಲ್ಲ, ತಡೀರಿ, 24 hours ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಬರ್ತಾ ಇಲ್ಲ. ನೋಡೋಣ, ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. ಬ್ಯಾಲೆನ್ಸ್ ಚೆಕ್ ಮಾಡಿ ಫಸ್ಟು. ಬ್ಯಾಲೆನ್ಸ್ ಚೆಕ್ ಮಾಡಿಬಿಟ್ಟು ಆಮೇಲೆ ನೋಡು ಪಿನ್ ನಂಬರ್ ಏನಾದರೂ ತಪ್ಪು ಹೊಡೆದಿದ್ಯಾ ನೀನು ಅಂತ. ಯಪ್ಪ ನೋಡೋಣ, ನೋಡು ಎಂತೆಂಥ ಜನ ಇರ್ತಾರೆ. ಯಪ್ಪ ಯಾರೋ ಬಂದಿರಂಗಿದ್ದಾರೆ, ATM ಬಂದವ್ರು ಅನ್ಸುತ್ತಲ್ವಾ? ಯಾರನ್ನ ಬರಲಿ, ನೀನು ಫಸ್ಟ್ ನೋಡ್ಕೊಂಡು ನೋಡಿ ಸರಿಯಾಗೆ. ಸೀಕ್ರೆಟ್ ನಂಬರ್ ಯಾರೋ ಬಂದಿರ್ತಾರೆ, ಅವರು ಬಿಡಿಸ್ಕೊಂಬಂಗೆ ನಮ್ಮಂಗೆ ನಿನ್ಕೊಂತಾರೆ. ಒಬ್ರದ್ದು ಆಗತಕ್ಕ ಯಾರೂ ಬಿಡಲ್ಲ, ಆಗ ನಮ್ದು ಆಗತಕ್ಕ ಇನ್ನೊಬ್ರು ಬಿಡಲ್ಲ, ಅಷ್ಟೇ. ಆಗ ನಾವು ಬಿಡಿಸ್ಕೋಬೇಕು, ನಮ್ಮ ಕೆಲಸ ಎಲ್ಲ ಮುಗಿಬೇಕು, ಆವಾಗಲೇ ಇನ್ನೊಬ್ರಿಗೆ ಬಿಡೋದು. ಯಾರನ್ನ ಬರಲಿ, ನೀನು ತಲೆ ಕೆಡಿಸ್ಕೋಬೇಡ. ಸರಿಯಾಗಿ ಪಿನ್ ನಂಬರ್ ಕೋಡ್ ಎಲ್ಲ ಹಾಕಿದ್ಯೇನು ನೋಡಿ ಸರಿಯಾಗಿ ಬಿಡಿಸು. ನೋಡು ಹೆಂಗೆ ಅನುಕೂಲ ಆಯಿತು. ಎಲ್ಲರೂ ಹೆಂಗೆ ಗೊತ್ತು ಪಿನ್ ನಂಬರ್, ಹೆಂಗೆ ಗೊತ್ತು ಮುತ್ತಿಗೆ ಅಂತೇಳಿ ಎಲ್ಲರೂ ಅನುಮಾನ ಪಡೋರು. ಆದರೆ 1-2 ಸತಿ ಚೆನ್ನಾಗಿದ್ದಾಗ, ಹೊಸ್ದಾಗಿ ಮದುವೆ ಆಗಿ ಬಂದಾಗ ನಾನು ಕರ್ಕೊಂಡು ಹೋಗಿದ್ರು, ಅವಾಗೆಲ್ಲ ತಿಳ್ಕೊಂಡಿದ್ದೆ. ಮೊಬೈಲಾಗಿ ಹಾಕಿದ್ರೆ ಅಂತ ಗೊತ್ತಿತ್ತು, ಅದನ್ನೆಲ್ಲ ನಾನು ನೋಡ್ಕೊಂಡಿದ್ದೆ ನಾನು. ಅದಕ್ಕೆ ಮತ್ತೆ ನಾನು ಅದಕ್ಕೆ ಅವಾಗಿಂದ ನಾನು ನೋಡ್ಕೊಂಡೆ ಅಂತ ನನ್ನ ಮೊಬೈಲಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ನಾನು ಇಟ್ಟಿದ್ದೀನಿ. ಒಬ್ರಿಗೆ ಯಾರಿಗಾನ ಗೊತ್ತಾಗುತ್ತೆ ಅಂತಂದರೆ ಗೊತ್ತಾಗ್ದಂಗೆ ಇಡಬೇಕು, ಅದೆಲ್ಲ ಸೀಕ್ರೆಟಾಗಿ. ಆದರೆ ಅದು ಎಲ್ಲ ಒಬ್ಬರಿಗೆ ಗೊತ್ತಾಗೋ ಥರ ಇಟ್ಟೈತೆ. ಅದಕ್ಕೆ ಮತ್ತೆ ಇಂಥವೆಲ್ಲ ತುಂಬ ಸೀಕ್ರೆಟಾಗಿ ಇಡಬೇಕು ಅನ್ನೋದು. ನಾನು ಹೆಂಗೆ ತಿಳ್ಕೊಂಡಿದ್ದೀನಿ ನೋಡು. ಮದುವೆ ಆಗಿ ಬಂದಿದ್ದ ತಕ್ಷಣ ತಿಳ್ಕೊಬಿಟ್ಟು 1-2 ಸತಿ ಹೋಗಿದ್ದೆ ನಮ್ಮೂರಲ್ಲೇನೇ ಅವ್ರ ಜೊತೆ ಬಿಡ್ಸಕ್ಕಂತ ಹೇಳಿ. ಆವಾಗ ತಿಳ್ಕೊಂಡಿದ್ದೆ, ಎಲ್ಲ ನೋಡ್ಕೊಂಡಿದ್ದೆ. ಜೊತೆ ಕರ್ಕೊಂಡು ಹೋಗಿದ್ಲಲ್ಲ, ಅವಾಗೆಲ್ಲ ನೋಡ್ಕೊಂಡಿದ್ದೆ. ಯಪ್ಪ ನೋಡಮ್ಮ, ನಿಜವಾಗ್ಲೂ ಗ್ರೇಟ್ ಮುತ್ತು ನೀನು. ನನಗೆ ನೆನೆಸ್ಕೊಬಿಟ್ರೆ ನೀನು ಯಪ್ಪ ಎಷ್ಟು ಧೈರ್ಯ ಮಾಡಿ ಹಿಂಗೆ ಮಾಡಿದೆ ಅಂತ ಅನಿಸುತ್ತೆ. ನೋಡು ಬರ್ತಾ ಇಲ್ವಾ? ಇಲ್ಲಪ್ಪ, ಯಾಕೋ ಬರ್ತಾ ಇಲ್ಲ. ಅಮೌಂಟು ಲಾಕ್ ಆಗೈತೆ ಅಂತ ಅನ್ನಿಸ್ತೈತೆ. ನಂಬರ್ ಹೊಡಿಯೋಕ್ಕೆ ಬರ್ತಾ ಇಲ್ಲ. ಇಲ್ಲಿ ಸೀಕ್ರೆಟ್ ನಂಬರ್ ಹೊಡಿಯೋದೇನು? ATM ಲಾಕ್ ಆಗೈತೆ ಅನಿಸುತ್ತೆ. ಲಾಕ್ಡ್ ಅಂತ ತೋರಿಸ್ತೈತೆ, ATM ಲಾಕ್ಡ್ ಒಂದಿನ ತೋರಿಸ್ತೈತೆ. ಚೀಟಿ ಬರುತ್ತೆ ಅನಿಸುತ್ತೆ, ತಡೆ ನೋಡೋಣ. ಲಾಕ್ ಆಗೈತೆ ಅನ್ನಿಸ್ತೈತೆ. ಲಾಕ್ ಮಾಡಿಸಿದಾಳ ಏನಾದರೂ ಸಾಮಾನ್ಯ? ಲಾಕ್ ಮಾಡಿಸಿರ್ಬೇಕು. ನನಗೇನೋ ಹಂಗೆ ಅನ್ನಿಸ್ತೈತೆ, ಲಾಕ್ ಮಾಡಿಸವಳೆ ಅಂತ. ಮೊಬೈಲ್ಗೆ ಏನಾನ ಬಂದೈತೆ ನೋಡಿ ಮೆಸೇಜು? ಎಂಥದ್ದು ಇಲ್ಲ, ಲಾಕ್ ಆಗೈತೆ ಅಂತ ತೋರಿಸ್ತೈತಲ್ಲ ಇಲ್ಲಿ. ಲಾಕ್ ಮಾಡಿಸಿದ್ದಾಳೆ. ನಾವು ದುಡ್ಡು ಬಿಡಿಸ್ಕೊಂಡು ಹೋಗೋಣ ಅಂತ ಭಾಳ ಆಸೆಗಿದ್ವಿ, ಲಾಕ್ ಆಗೈತೆ. ಅಯ್ಯೋ ಹಿಂಗೆ 1 ಲಕ್ಷ ಬಿಡಿಸ್ಕೊಂಬಂದ್ವಿ, 1 ಲಕ್ಷ ಬಿಡಿಸಿದ್ರು ಸಾಕಾಯಿತು. ಅಯ್ಯೋ ಲಾಕ್ ಆಗಿಬಿಟ್ಟೈತಲ್ಲಪ್ಪ, ಲಾಕ್ ಆಗಿಬಿಟ್ಟೈತೆ. ಎಲ್ಲ ವೀಡಿಯೋ ಆಗೈತೆ, ಹಂಗೆ ಜೋಮ್ ಒಳಗಡೆ ಇಟ್ಕೊಂಡಿದ್ದೆ, ಹಿಂಗೆ ವೀಡಿಯೋ ಆಗೈತೆ ಎಲ್ಲನ. ಆಗಲೇ ಇದಾವೆ ಇವ್ರಿಗೆ. ಅಯ್ಯೋ ಎಂಥ ಕೆಲಸ ಆಗತ್ತೆ ಹೋಗತ್ತ. ಅಲ್ಲ, ನಾವು ಹಿಂಗೆ ಆಸೆ ಇಟ್ಕೊಂಡಿದ್ದೆ, ದುಡ್ಡು ಬಿಡಿಸ್ಕೊಂಬತ್ತೀವಿ 1 ಲಕ್ಷನ ಅಂತ. ಹೆಂಗೆ ಲಾಕ್ ಮಾಡಿಸಿದ್ಲ ಅವಳು? ಅಲ್ಲ ನೋಡು, ಗೊತ್ತಾನೇ ಇಲ್ಲ. ಮತ್ತು ಅವಳೆಲ್ಲ ಕಂಡವಳೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಎಲ್ಲ ಏನೋ ಮಾಡ್ಸವಳೆ, ಯಾರಿಗೋ ಏನೋ ಹೇಳಿ. ಹೆಂಗೋ ಬಿಡತ್ತೆ, 1 ಲಕ್ಷ ಆದರೂ ಬಿಡಿಸ್ಕೊಂಡ್ವಲ್ಲ. ಆದರೂ ರೀ, 1 ಲಕ್ಷ ಬಿಡಿಸ್ಕೋಬೇಕಾಗಿತ್ತು. 1 ಲಕ್ಷ ಬಿಡಿಸ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಒಂಥರ ನಿಜ ಬೇಜಾರಾಗ್ತೈತೆ. ಇವತ್ತು ದುಡ್ಡು ಬಿಡಿಸ್ಕೊಂಡು ಹೋಗ್ತೀವಪ್ಪ, ಇವತ್ತು 1 ಲಕ್ಷ ಸಿಗುತ್ತೆ ಅಂತ ತುಂಬ ಆಸೆ ಆಗಿದೆ. ಆದರೆ ಬಾ, ಏನು ಮಾಡೋಕ್ಕಾಗುತ್ತೆ? ಬೇರೆಯವ್ರು ಬಂದವರಲ್ಲ, ಅವ್ರಿಗೆ ಬಿಟ್ಕೊಡೋಣ. ಎಷ್ಟೊತ್ತಾಯಿತು ಮತ್ತೆ ನೋಡಿ, ಇವ್ರು ಎಷ್ಟೊತ್ತು ಬಿಡಿಸ್ತಾರೆ ಅಂತ ಬೈಕಂತಾರೆ. ಬಾ, ಏನು ಮಾಡೋದು? ಬಿಡತ್ಲಾಗಿ ನಡಿ ಹೋಗೋಣ. ಅವತ್ತೇ ಹೇಳಿದ್ರಾಯ್ತು. ನಾವು ಅತ್ತೇನೋ ತುಂಬ ಆಸೆ ಆಗಿತ್ತು, ನಾವು ತುಂಬ ಆಸೆ ಆಗಿದ್ವಿ, ಖುಷಿಯಾಗಿ ಬಂದ್ವಿ ದುಡ್ಡು ಬಿಡ್ಸೋಣ ಅಂತ. ಆದರೆ ಇಲ್ಲಿ ನೋಡಿದ್ರೆ ಈ ಅವಸ್ಥೆ ಆಯ್ತಲ್ಲಪ್ಪ. ಇವತ್ತು 1 ಲಕ್ಷ ಬಿಡಿಸ್ಬೇಕಂತ ತುಂಬ ಖುಷಿಯಾಗಿ ಬಂದ್ವಿ, ಆದರೆ ಬೇಜಾರಾದಂಗೆ ಆಗ್ಬಿಡ್ತು. ಎಲ್ಲ ಒಂದು ಕಡೆಗೆ ಸ್ವಲ್ಪ ಸಮಾಧಾನ, 1 ಲಕ್ಷ ಬಂತಲ್ಲಪ್ಪ ಅಂತ. ನನಗೇನು ಇನ್ನೂ 1 ಲಕ್ಷ ಬಿಡಿಸ್ಕೋಬೇಕಾಯ್ತು ಅನ್ನೋದು ಆಸೆ ನನಗೆ. 1 ಲಕ್ಷ ಸಿಕ್ಕಿದ್ರೂ ಸಾಕಾಗೋದು. ಇವಾಗ ನಾವು ಮತ್ತೆ ಬರೀ ಕಾಯ್ತಾ ಇರುತ್ತಲ್ಲಿ,
ದುಡ್ಡು ಬಿಡಿಸ್ಕೊ ಬರ್ತಾರೆ ಅಂತ. ಗಾಯತ್ರಿ ಅಂತ ಗೊತ್ತಾದ್ರೆ ನಮ್ಮ ಅತ್ತೆನೂ ಬೇಜಾರು ಮಾಡ್ಕೊಬಿಡುತ್ತೆ. ನಾವು ಅತ್ತೆ ಕೈಗೆ ತಗೊಂಡೋಗಿ ಕೊಡ್ತಾ ಇದ್ವಿ. ಹೆಂಗೆ ಗೊತ್ತಾ, ನಮ್ಮ ಅತ್ತೆ ಏನೋ ಮಾಡೋದು ನಮಗೆ. ನಮ್ಮ ಅತ್ತೆನ ನೀನೇ ದೊಡ್ಡ ಇದಮ್ಮ ಅಂತ ಉಬ್ಬಿಸಿದ್ರೆ ಹೆಂಗೋ ಏನೋ ಒಂದು ಮಾಡತ್ತತ್ಲಾಗಿ. ಇವಾಗ ATM ಲಾಕ್ ಆಗೈತೆ ಹೋಗತ್ಲಾಗಿ, ಬಿಡ್ಸೋಕ್ಕಾಗ್ತಾ ಇಲ್ಲ. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.